ನೀನು ತುಂಬ ಸ್ಟ್ರಾಂಗ್ ಅಲ್ವಾ? ಸ್ಟ್ರಾಂಗ್ ತಾನೇ? ಯಾವಾಗಲೂ ನಗ್ನಗ್ತಾ ಇರ್ತೀಯ, ಖುಷಿಯಾಗಿರ್ತೀಯ, ನಿನ್ನೊಳಗಡೆ ಹೃದಯ ಹೊಡೆದೋಗ್ತಿದ್ರೂ ಸರಿ ಸ್ಮೈಲ್ ಮಾಡಿಕೊಂಡೇ ಇರ್ತೀಯ. ಎಲ್ರಿಗೂ ಕೂಡ ನಾನಿದ್ದೀನಿ ಅಂತ ಹೇಳ್ತೀಯ, ಅವ್ರ ಮಾತನ್ನು ಕೇಳಿಸ್ಕೊತಿರ್ತೀಯ, ಸಪೋರ್ಟ್ ಮಾಡ್ತೀಯ, ಪ್ರೀತಿಸ್ತೀಯ ಅವ್ರನ್ನ. ಆದರೆ ನಿಂಗೇನಾದರೂ ನೋವಾದಾಗ ಏನು ಮಾಡ್ತೀಯ? ಸುಮ್ಮನೆ ಸೈಲೆಂಟಾಗಿ ಕೂತ್ಕೋತೀಯ ಅಲ್ವಾ? ಯಾಕೆ ಹೇಳು? ನಿನ್ನಿಂದ ಬೇರೆ ಯಾರಿಗೂ ಕೂಡ ಬರ್ಡನ್ ಆಗದೇ ಇರಲಿ ಅಂತ, ಹೌದಲ್ವಾ? ನೀನು ಜಗತ್ತಿಗೆ ಆಲ್ರೆಡಿ ನಿರೂಪಿಸ್ಬಿಟ್ಟಿದ್ಯಾ, ನನಗೆ ಯಾರ್ದು ಹೆಲ್ಪ್ ಬೇಡ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತ. ಅದಕ್ಕೇ ಜಗತ್ತು ನಿನಗೆ ಸಹಾಯ ಮಾಡೋಕ್ಕೆ ಹಿಂಜರಿತಾ ಇದೆ. ಆದರೆ ಇವಾಗ ನನ್ನ ಮಾತು ಕೇಳಿಸ್ಕೊ. ಎಂಥ ಶಕ್ತಿ ಇರೋ ಆತ್ಮಕ್ಕೂ ಕೂಡ ರೆಸ್ಟ್ ಅನ್ನೋದು ಬೇಕು. ಅದೂ ಸಹ ನೆಮ್ಮದಿಯಾಗಿ ಇರಬೇಕು. ಈವನ್ ಯಾರೆಲ್ಲ ಸಮಾಧಾನ ಮಾಡ್ತಿರ್ತಾರೋ ಅವ್ರಿಗೂ ಕೂಡ ಸಮಾಧಾನದ ಅವಶ್ಯಕತೆ ಇರುತ್ತೆ. ಯಾರಿಗಾದ್ರೂ ಒಬ್ರಿಗೆ ಕಾಯ್ತಾ ಇರ್ತಾರೆ. ಇಟ್ಸ್ ಓಕೆ. ನಿಂಗೇನಾದರೂ ಹೇಳಬೇಕು ಅನಿಸಿದ್ರೆ ಹೇಳು. ನಿಂಗೆ ಕಳೆದೋಗ್ಬೇಕು ಅನಿಸಿದ್ರೆ ಕಳೆದೋಗು. ಅಥವಾ ನಿಂಗೆ ಏನಾದರೂ ಮಾತಾಡಬೇಕು ಅನಿಸಿದ್ರೆ ಮಾತಾಡು. ಏನಾದರೂ ಹೇಳಬೇಕು ಅನಿಸಿದ್ರೆ ಹೇಳ್ಕೊ. ಯಾಕಂದರೆ ಇದೆಲ್ಲವೂ ಕೂಡ ನನಗೂ ಅನಿಸುತ್ತೆ. ಸೊ ಇವಾಗ ನಿನಗೆ ಯಾರೂ ಹೇಳಿಲ್ಲ ಅಂದರೆ ಕೇಳಿಸ್ಕೊ, ನಾನು ಹೇಳ್ತಾ ಇದ್ದೀನಿ. ನೀನು ಎಷ್ಟು ಕಷ್ಟಪಡ್ತಾ ಇದೀಯಾ, ಎಷ್ಟು ನೋವು ಅನುಭವಿಸ್ತಾ ಇದೀಯಾ, ಹೃದಯ ಎಷ್ಟು ಚೂರು ಚೂರಾಗಿದ್ರೂ ಕೂಡ ಎಷ್ಟು ಗಟ್ಟಿಯಾಗಿರೋದನ್ನ ನಾನು ನೋಡಿದ್ದೀನಿ, ನೋಡ್ತಾನೇ ಇದ್ದೀನಿ. ನಿಶ್ಶಬ್ದದ ನೋವು ನನಗೆ ಗೊತ್ತಿದೆ. ನನಗೆ ಗೌರವ ಇದೆ ಅದ್ರ ಮೇಲೆ. ಇವನ್ ನಿನಗೆ ಅಂತ ನಿನ್ನ ಬಿಟ್ಟು ಯಾರೂ ಇರದೇ ಇರಬೇಕಾದ್ರೆ ನೀನು ಇಷ್ಟು ದೂರ ಬಂದಿರೋದು ನನಗೆ ಭಾರಿ ಹೆಮ್ಮೆ ಇದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಮತ್ತು ಇವಾಗ ನೀನು ಎಲ್ಲ ಭಾರನೂ ಹೊತ್ಕೊಂಡು ತಿರ್ಗಾಡೋ ಅವಶ್ಯಕತೆ ಇಲ್ಲ. ನಾನಿದ್ದೀನಿ ನಿನ್ನ ಜೊತೆ. ಇದು ನಿನ್ನ ಆತ್ಮದ ಧ್ವನಿ.